ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ಆ ಒಂದು ಚಾಪ್ಟರ್ ರಿಲೇಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಇದ್ವಿ. ಈಗ ನಾವು ಅದನ್ನೇ ಕಂಟಿನ್ಯೂ ಮಾಡಿದ್ರಾಯಿತು. ನೋಡಿರಿ, ನಾನು ಕ್ವಶನ್ ನಂಬರ್ 4ಗೆ ಬಿಟ್ಟಿದ್ದೆ. ಅಲ್ಲಿಂದ ನಾನು ಕಂಟಿನ್ಯೂ ಮಾಡ್ತೀನಿ. ಲೆಟ್ ಅಸ್ ಕನ್ಸಿಡರ್ ಕ್ವಶನ್ ನಂಬರ್ 4. ವಿಚ್ ಆಫ್ ದಿ ಫಾಲೋವಿಂಗ್ ಕಂಪೌಂಡ್ ಹ್ಯಾಸ್ ಹೈಯೆಸ್ಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತಂದು ನಾವಿಲ್ಲಿ ನೋಡಬೇಕು. ಒಂದು ನಾರ್ಮಲ್ ಕನ್ವೆನ್ಷನ್ನ ನಾವು ಫಾಲೋ ಮಾಡ್ತೀವಿ. ಅದೇನಂದ್ರೆ ದೋಸ್ ಕಂಪೌಂಡ್ಸ್ ವಿತ್ ಕಾರ್ಬನ್ ಆ್ಯಂಡ್ ನೈಟ್ರೋಜನ್. ಯಾವುದಾದ್ರೂ ಒಂದು ಲಿಗ್ಯಾಂಡ್ ಇದೆ ಅಂತ ಅಂದ್ಕೊಳ್ರಿ, ಅದರಲ್ಲಿ ಕಾರ್ಬನ್ ಮತ್ತು ನೈಟ್ರೋಜನ್ ಇದೆ ಅಂತ ಅಂದ್ಕೊಳ್ರಿ, ದೆನ್ ದ ಪೇರಿಂಗ್ ಆಫ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್ ಅಂತಂದು ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ ಅಂತಂದು. ಕಾರ್ಬನ್ ನೈಟ್ರೋಜನ್ ಇರಲಿಲ್ಲ ಅಂತ ಅಂದ್ಕೊಳ್ರಿ, ಅವಾಗ ನಾವು ಏನು ಫಾಲೋ ಮಾಡ್ತೀವಿ ಅಂದ್ರೆ, ಇಫ್ ದೇರ್ ಇಸ್ ನೋ ಕಾರ್ಬನ್ ಆ್ಯಂಡ್ ನೈಟ್ರೋಜನ್ ದೆನ್ ದೋಸ್ ಟೈಪ್ ಆಫ್ ಲಿಗ್ಯಾಂಡ್ಸ್ ವಿಲ್ ನಾಟ್ ಕಾಸ್ ಪೇರಿಂಗ್ ಅಂತಂದು. ನೋಡಿರಿ, ಆ್ಯಕ್ಚುಲಾಗಿ ನಾವು ಏನು ಫಾಲೋ ಮಾಡಬೇಕಂದ್ರೆ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ನ ಫಾಲೋ ಮಾಡಬೇಕು. ವಾಟರ್ ಅಥವಾ ವಾಟರ್ ನಂತರ ಏನು ಬರ್ತಾವೆ ನೋಡಿರಿ, ಅವುಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಂತ ಕರಿತೀವಿ. ವಾಟರ್ ಮತ್ತು ವಾಟರ್ಗಿಂತ ಹಿಂದ್ಗಡೆ ಯಾವ ಲಿಗ್ಯಾಂಡ್ಸ್ಗಳಿರ್ತಾವೆ ನೋಡಿರಿ, ಅವುಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ವೀಕ್ ಫೀಲ್ಡ್ ಲಿಗ್ಯಾಂಡ್ ಅಂತ ಕರಿತೀವಿ. ಬಟ್ ನಾರ್ಮಲ್ ಆಗಿ ಈ ಒಂದು ಟೆಕ್ನಿಕ್ನ ನಾವು ಫಾಲೋ ಮಾಡ್ಬೋದು. ದ ಲಿಗ್ಯಾಂಡ್ಸ್ ವಿತ್ ಕಾರ್ಬನ್ ಆ್ಯಂಡ್ ನೈಟ್ರೋಜನ್ ಆರ್ ಮೀನ್ಸ್ ದೇ ಕಾಸ್ ಪೇರಿಂಗ್ ಅಂತಂದು. ಆರ್ ದ ಲಿಗ್ಯಾಂಡ್ಸ್ ವಿತ್ ಕಾರ್ಬನ್ ಆ್ಯಂಡ್ ನೈಟ್ರೋಜನ್ ಆರ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ದ ಲಿಗ್ಯಾಂಡ್ಸ್ ವಿತೌಟ್ ಕಾರ್ಬನ್ ಆ್ಯಂಡ್ ನೈಟ್ರೋಜನ್ ಆರ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ಅಂತಂದು. ಈಗ ನಾವು ಈ ಒಂದು ಕ್ವಶನ್ನ ಸಾಲ್ವ್ ಮಾಡಿದ್ರಾಯ್ತು. FeCN6 ಅಂತ ಇದೆ, FeCN6 4- ಅಂತ ಇದೆ. ನಾವು ಫಸ್ಟಿಗೆ ಏನು ಮಾಡಬೇಕಂದ್ರೆ ಐರನ್ದ ಆಕ್ಸಿಡೇಷನ್ ಸ್ಟೇಟ್ನ ಫೈಂಡ್ ಔಟ್ ಮಾಡಬೇಕು. ಐರನ್ದ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಾಗುತ್ತೆ ಅಂದರೆ +2 ಅಂತ ಆಗುತ್ತೆ. ಒರಿಜಿನಲ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರ್ಕೋಬೇಕು ನಾವು. 3d6 4s2 ಅಂತಂದು, ಬಟ್ 3d6 ಅಷ್ಟೇ ಸಿಗುತ್ತೆ ನನಗೆ. 3d6 ಅಂದರೆ 6 ಎಲೆಕ್ಟ್ರಾನ್ಸ್ಗಳನ್ನು ನಾನು ಇಲ್ಲಿ ಬರ್ಕೋತೀನಿ. ಬಟ್ ಈ 6 ಎಲೆಕ್ಟ್ರಾನ್ಸ್ಗಳು ಏನಿರ್ತಾವೆ ನೋಡಿರಿ, ಆ್ಯಸ್ ಕಾರ್ಬನ್ ಆ್ಯಂಡ್ ನೈಟ್ರೋಜನ್ ಎರಡೂ ಒಂದರಲ್ಲೇ ಇದೆ, ಅಂದರೆ ಸೈನೈಡ್ ಲಿಗ್ಯಾಂಡ್ ಇದ್ದಕ್ಕೋಸ್ಕರ ಇಲ್ಲಿ ಪೇರಿಂಗ್ ಆಗುತ್ತೆ, ರೈಟ್. ಪೇರಿಂಗ್ ಆಯಿತು ಅಂತ ಅಂದ್ಕೊಳ್ರಿ, ಮ್ಯಾಗ್ನೆಟಿಕ್ ಮೂಮೆಂಟ್ ಏನಾಗುತ್ತೆ ಹೇಳ್ರಿ, ಅದು 0 ಅಂತ ಆಗುತ್ತೆ, ರೈಟ್. ದಿಸ್ ಈಸ್ ನಾಟ್ ದಿ ಆನ್ಸರ್. ಲೆಟ್ಸ್ ಕನ್ಸಿಡರ್ VO H2O5 2+ ಅಂತಂದ್ರೆ, ರೈಟ್. ವೆನಾಡಿಯಮ್ ಅಂತ ಇದೆ ನೋಡಿರಿ, ವೆನಾಡಿಯಮ್ ನೋಡಿರಿ, ಇದು -2 ಇಲ್ಲಿ +2 ಐತೆ, ಅಂದ್ರೆ ವೆನಾಡಿಯಮ್ ಮೇಲ್ಗಡೆ ಚಾರ್ಜ್ ಏನಾಗುತ್ತೆ ರೀ, ಅದು +4 ಚಾರ್ಜ್ ಆಗುತ್ತೆ. ಅಂದ್ರೆ ಸ್ಕ್ಯಾಂಡಿಯಮ್, ಟೈಟಾನಿಯಮ್, ವೆನಡಿಯಮ್. 3d3 4s2 ಅಂತಂದು, 4s2. ನಾನು 4 ಎಲೆಕ್ಟ್ರಾನ್ಸ್ಗಳನ್ನು ತೆಗೆದೆ ಅಂದರೆ 3d1 ಅಂತ ಉಳಿತೈತಿ. ಅಂದ್ರೆ 1 ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇತ್ತು ಅಂತ ಅಂದ್ಕೊಳ್ರಿ, 1.78 ಈ ಥರ ಮ್ಯಾಗ್ನೆಟಿಕ್ ಮೂಮೆಂಟ್ ಬರುತ್ತೆ. ಲೆಟ್ಸ್ ಕನ್ಸಿಡರ್ ದಿಸ್ ಒನ್, CrNH3 6 ಅಂತಂದು. ಕ್ರೋಮಿಯಮ್ ಅಂತ ಇದೆ ನೋಡಿರಿ, ಅಂದರೆ 3d5 4s1 ಅಂತಂದು. ನೆಕ್ಸ್ಟ್ +3 ಚಾರ್ಜ್ ಇದೆ ರೀ, ಅಂದ್ರೆ ನಾನು ಟೋಟಲಾಗಿ 3 ಎಲೆಕ್ಟ್ರಾನ್ಸ್ಗಳನ್ನ ರಿಮೂವ್ ಮಾಡಬೇಕು. ಒಂದು, ನೆಕ್ಸ್ಟ್ ಇದರಲ್ಲಿ 2, ಅಂದರೆ 3d3 ಅಂತ ಆಗುತ್ತೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ 3 ಅಂತಂದು. 3 ಇತ್ತಂದರೆ 3.9 ಮ್ಯಾಗ್ನೆಟಿಕ್ ಮೂಮೆಂಟ್ ಬರುತ್ತೆ. ಲೆಟ್ಸ್ ಕನ್ಸಿಡರ್ ದಿಸ್ ಒನ್, ಕೋಬಾಲ್ಟ್. ಐರನ್ ಕೋಬಾಲ್ಟ್ ಅಂದರೆ 3d7 4s2 ಅಂತಂದು. ಬಟ್ ವಾಟರ್ ಏನಿದೆ ಅಲ್ಲ, ಅದು ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದೆ, ಅದಕ್ಕೋಸ್ಕರ 3 ಎಲೆಕ್ಟ್ರಾನ್ಸ್ಗಳನ್ನ ರಿಮೂವ್ ಮಾಡ್ತೀನಿ ನಾನು. 3d6 ಅಂತ ಆಗುತ್ತೆ. 3d6 ಅಂದ್ರೆ ಟೋಟಲ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಈಸ್ 4, ಅಂದರೆ 4.9 ಮ್ಯಾಗ್ನೆಟಿಕ್ ಮೂಮೆಂಟ್ ಆಗುತ್ತೆ. ಫಾರ್ ದಟ್ ರೀಸನ್ ಕ್ವಶನ್ ನಂಬರ್ 4ಗೆ ಕರೆಕ್ಟ್ ಆನ್ಸರ್ ಯಾವುದಾಗಿರುತ್ತೆ ಅಂದ್ರೆ ಆಪ್ಷನ್ ನಂಬರ್ ಡಿ ಆಗಿರುತ್ತೆ, ರೈಟ್. ಲೆಟ್ ಅಸ್ ಕನ್ಸಿಡರ್ ಕ್ವಶನ್ ನಂಬರ್ 5. 5ನೇ ಕ್ವಶನ್ ನೋಡಿ. ನೋಡಿರಿ, ಅಲ್ಲಿ ಏನಿದೆ ಅಂದ್ರೆ ದ ಸ್ಪಿನ್ ಆರ್ಬಿಟ್ ಕಪ್ಲಿಂಗ್ ಈಸ್ ಶೋನ್ ಬೈ ವಿಚ್ ಆಫ್ ದಿ ಫಾಲೋವಿಂಗ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಅಂತ. ನೋಡಿರಿ, ಇಲ್ಲಿ ಸ್ಪಿನ್ ಆರ್ಬಿಟ್ ಕಪ್ಲಿಂಗ್ ಆಗಬೇಕಾಗಿತ್ತು ಅಂತ ಅಂದ್ಕೊಳ್ರಿ, T2g ಆರ್ಬಿಟಲ್ನಲ್ಲಿ ಅನ್ಈವನ್ ಫಿಲ್ಲಿಂಗ್ ಆಗಿರ್ಬೇಕು ರೀ ಅಂತಂದು. ಅನ್ಈವನ್ ಫಿಲ್ಲಿಂಗ್ ಅಂದ್ರೆ T2g ಆರ್ಬಿಟಲ್ದ ಕೆಪಾಸಿಟಿ ಎಷ್ಟಿರುತ್ತೆ, 6 ಎಲೆಕ್ಟ್ರಾನ್ಸ್ ಇರುತ್ತೆ. ಈ 6 ಎಲೆಕ್ಟ್ರಾನ್ಸ್ನಲ್ಲಿ ಈಗ ನಾನು 6 ಎಲೆಕ್ಟ್ರಾನ್ಸ್ನ ಫಿಲ್ ಮಾಡಿದೆ ಅಂತ ಅಂದ್ಕೊಳ್ರಿ, ದೆನ್ ಇಟ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ ಈವನ್ಲಿ ಫಿಲ್ಡ್ ಅಂತಂದು. ಅದೇ ನಾನು 3 ಎಲೆಕ್ಟ್ರಾನ್ಸ್ ಹಾಕಿದೆ ಅಂತ ಅಂದ್ಕೊಳ್ರಿ, ಅವಾಗೂ ಸಹಿತ ಇದು ಏನಾಗುತ್ತೆ ಅಂದ್ರೆ ಈವನ್ಲಿ ಫಿಲ್ಡ್ ಅಂತ ಆಗುತ್ತೆ. ನಾನು 6 T2g6 ದಿಸ್ ಈಸ್ ಆಲ್ಸೋ ನಾಟ್ ಕರೆಕ್ಟ್ ಆನ್ಸರ್. T2g6 ದಿಸ್ ಈಸ್ ಆಲ್ಸೋ ನಾಟ್ ಕರೆಕ್ಟ್ ಆನ್ಸರ್.
T2G3, this is also not correct answer, but T2G4 ಅಂತ ಐತಲ್ಲ, this is correct answer, right? So for that reason question number 5ಗೆ ಕರೆಕ್ಟ್ ಆನ್ಸರ್ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗಿರುತ್ತೆ, ರೈಟ್? ಸೊ ಲೆಟ್ ಅಸ್ ಕನ್ಸಿಡರ್ ದ ನೆಕ್ಸ್ಟ್ ಒನ್. ದ ಕಂಪೌಂಡ್ ಹ್ಯಾವಿಂಗ್ ಎ ಡಯಾಮ್ಯಾಗ್ನೆಟಿಕ್ ಗ್ರೌಂಡ್ ಸ್ಟೇಟ್ ಅಂತ ಇದೆ ರೀ. ಸೊ ಡಯಾಮ್ಯಾಗ್ನೆಟಿಕ್ ಗ್ರೌಂಡ್ ಸ್ಟೇಟ್ ಅಂತ ಕೇಳ್ತಾ ಇದ್ದಾರೆ ನೋಡಿರಿ. Fe3O4 ಇತ್ತು ಅಂತ ಅಂದ್ಕೊಳ್ರಿ. ಸೊ ಅವಾಗ ಒಂದು +2 ಆಕ್ಸಿಡೇಷನ್ ಸ್ಟೇಟ್ ಇರ್ತೈತಿ, ಇಲ್ಲಾಂದ್ರೆ +3 ಆಕ್ಸಿಡೇಷನ್ ಸ್ಟೇಟ್ ಇರ್ತೈತಿ. ಸೊ ಇನ್ ಬೋತ್ ದ ಕೇಸಸ್ ಐರನ್ ಕಂಟೈನ್ಸ್ ಸಮ್ ಅನ್ಪೇರ್ಡ್ ಎಲೆಕ್ಟ್ರಾನ್, ಅದಕ್ಕೋಸ್ಕರ ದಿಸ್ ಈಸ್ ನಾಟ್ ಕರೆಕ್ಟ್ ಆನ್ಸರ್. ಸೊ K4FeCN6 ಅಂತ ಇದೆ ರೀ. ಸೊ K4FeCN6 ಅಂದ್ರೆ ಸೊ ಐರನ್ ಈಸ್ ಇನ್ +2 ಆಕ್ಸಿಡೇಷನ್ ಸ್ಟೇಟ್, ಐರನ್ ಈಸ್ ಇನ್ +2 ಆಕ್ಸಿಡೇಷನ್ ಸ್ಟೇಟ್, ಅದಕ್ಕೋಸ್ಕರ ನೋಡ್ರಿ ಇಲ್ಲಿ. ಸೊ 3D6 ಅಂತ ಆಗುತ್ತೆ. 3D6 ಆಯ್ತು ಅಂತ ಅಂದ್ಕೊಳ್ರಿ. ಸೊ ಸೈನೈಡ್ ಈಸ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ಸೈನೈಡ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇತ್ತಂದ್ರೆ ಪೇರಿಂಗ್ ಆಗುತ್ತೆ, ರೈಟ್? ಸೊ ಪೇರಿಂಗ್ ಆದರೆ ಏನಾಗುತ್ತೆ ರೀ ಅದು? ಸೊ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು 0 ಅಂತಂದೆ. ಸೊ ಅದಕ್ಕೋಸ್ಕರ ಸೊ 6ನೇ ಕ್ವಶನ್ಗೆ ಸೊ ದಿಸ್ ಇಸ್ ಆಲ್ಸೋ ನಾಟ್ ಕರೆಕ್ಟ್ ಆನ್ಸರ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. HgCONCS ಅಂತಂದೆ, NCS ನೋಡ್ರಿ. ಕೋಬಾಲ್ಟ್ ಮೀನ್ಸ್ ಇಲ್ಲಿ ಏನು ಮರ್ಕ್ಯೂರಿ ಏನಿದೆಯಲ್ಲ ಅದ್ರದ್ದು +2 ಆಕ್ಸಿಡೇಷನ್ ಸ್ಟೇಟನ್ನ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಅಂದರೆ ಇದ್ರ ಮೇಲ್ಗಡೆ ಮೈನಸ್ ಚಾರ್ಜ್ ಬರುತ್ತೆ, ಅಂದರೆ -2 ಚಾರ್ಜ್ ಬರುತ್ತೆ, ರೈಟ್? ಸೊ -2 ಚಾರ್ಜ್ ಬಂತ ಅಂತ ಅಂದ್ಕೊಳ್ರಿ. ಸೊ +3, right? So +3 -1. Let's consider this one. So let us consider this one. ನೋಡ್ರಿ, ನಾವು ಇಲ್ಲಿ ನೋಡಿದ್ವಿ ಅಂತ ಅಂದ್ಕೊಳ್ರಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ದೇ ಆರ್ ಆಸ್ಕಿಂಗ್ ಫಾರ್ ಡಯಾಮ್ಯಾಗ್ನೆಟಿಕ್ ಕಂಪೌಂಡ್ ಓನ್ಲಿ. ಡಯಾಮ್ಯಾಗ್ನೆಟಿಕ್ ಆಲ್ರೆಡಿ ಇಲ್ಲಿ ಬಂದುಬಿಟ್ಟಿದ್ದಾರೆ, ದಟ್ ಇಸ್ ಆಪ್ಷನ್ ನಂಬರ್ ಬಿ ಅಂತಂದು. ಸೊ ಫಾರ್ ದಟ್ ರೀಸನ್ ದಿಸ್ ಈಸ್ ದಿ ಕರೆಕ್ಟ್ ಆನ್ಸರ್. ಸೊ ಬಟ್ ಅದೇ ನಾನು HgCONCS ತೊಗೊಂಡೆ ಅಂತ ಅಂದ್ಕೊಳ್ರಿ. ಅವಾಗ ಸೊ ದ ಕೋಬಾಲ್ಟ್ ಇನ್ +3 ಆಕ್ಸಿಡೇಷನ್ ಸ್ಟೇಟ್ ಅಂತಂದು, +3 ಆಕ್ಸಿಡೇಷನ್ ಸ್ಟೇಟ್ ಒಳಗಡೆ ಇತ್ತು ಮತ್ತು ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಇತ್ತು ಅಂತ ಅಂದ್ಕೊಳ್ರಿ. ಸೊ ಅದರಲ್ಲಿ ಟೋಟಲ್ ಆಗಿ ರೈಟ್, ಸೊ ಐರನ್ ಕೋಬಾಲ್ಟ್ ಸೊ D7 ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ D7 ನಿಂತ +2 ಆಕ್ಸಿಡೇಷನ್ ಸ್ಟೇಟ್ ಲೆಕ್ಕದಲ್ಲಿ ಸೊ ತೆಗೆದ್ವಿ ಅಂತ ಅಂದ್ಕೊಳ್ರೆ ಆಲ್ವೇಸ್ ದೇರ್ ಈಸ್ 1 ಎಲೆಕ್ಟ್ರಾನ್ ಎಟ್ ಲೀಸ್ಟ್. ಸೊ ಯಾಕಂದರೆ NCS ಮೇಲ್ಗಡೆ -1 ಚಾರ್ಜ್ ಇರುತ್ತೆ, -1 ಚಾರ್ಜ್. ಸೊ ಫಾರ್ ದ್ಯಾಟ್ ರೀಸನ್ ಸೊ ದಿಸ್ ಇಸ್ ಆಲ್ಸೋ ನಾಟ್ ಕರೆಕ್ಟ್ ಆನ್ಸರ್. ಎಟ್ ಲೀಸ್ಟ್ ಒಂದಾದರೂ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ ಅಂತಂದೆ. ನೆಕ್ಸ್ಟು ಮ್ಯಾಂಗ್ನೀಸ್ ಈಸ್ ದೇರ್ ಇನ್ +2 ಆಕ್ಸಿಡೇಷನ್ ಸ್ಟೇಟ್. ಸೊ +2 ಆಕ್ಸಿಡೇಷನ್ ಸ್ಟೇಟ್ ಒಳಗಡೆ ಇತ್ತು ಅಂತ ಅಂದ್ಕೊಳ್ರಿ. ಸೊ D5 ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಆಗುತ್ತೆ. ಸೊ ಫಾರ್ ದಟ್ ರೀಸನ್ ದಿಸ್ ಇಸ್ ಆಲ್ಸೋ ನಾಟ್ ಕರೆಕ್ಟ್ ಆನ್ಸರ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಬಿ ಅಂತಂದೆ. ಸೊ ನೋಡಿರಿ, ಕರೆಕ್ಟಾಗಿ ನೋಡಿ ಅದನ್ನ, ಅಂದ್ರೆ ಯು ವಿಲ್ ಗೆಟ್ ದಿ ಆನ್ಸರ್ ಕರೆಕ್ಟ್ಲಿ. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಇಸ್ ಕ್ವಶನ್ ನಂಬರ್ 7. ವಿಚ್ ಆಫ್ ದಿ ಫಾಲೋವಿಂಗ್ ಸಬ್ಸ್ಟೆನ್ಸ್ ಈಸ್ ಯೂಸ್ಡ್ ಆಸ್ ಎ ಸಾಲಿಡ್ ಸ್ಟ್ಯಾಂಡರ್ಡ್ ಕ್ಯಾಲಿಬ್ರೆಂಟ್ ಇನ್ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಮೆಜರ್ಮೆಂಟ್ಸ್ ಅಂತ ಇದೆ ರೀ. ಸೊ ನಮಗೆ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದ್ರೆ, ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಮೆಜರ್ಮೆಂಟ್ನಲ್ಲಿ ಸೊ ಕ್ಯಾಲಿಬ್ರೇಷನ್ ಮಾಡೋದಕ್ಕೆ ಸ್ಟ್ಯಾಂಡರ್ಡ್ ಅಂತಂದು ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂತಂತೆ. ನೋಡಿರಿ, ಇಲ್ಲಿ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಏನಂದ್ರೆ, ಸೊ ಈಗ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಸೊ ಅದೇನಿದೆ ಅಲ್ಲ, ಅದು ಮ್ಯಾಗ್ನೆಟಿಕ್ ಮೂಮೆಂಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಹಂಗಿರ್ಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ಸೊ ವಿ ಮಸ್ಟ್ ಹ್ಯಾವ್ ಸಮ್ ಮ್ಯಾಗ್ನೆಟಿಕ್ ಮೂಮೆಂಟ್, ಅಂದ್ರೆ ಅದು ಪ್ಯಾರಾಮ್ಯಾಗ್ನೆಟಿಕ್ ಇರಲೇಬೇಕು. ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಜಾಸ್ತಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ವು ಅಂತ ಅಂದ್ಕೊಳ್ರಿ. ಸೊ ದೆನ್ ಇಟ್ ಈಸ್ ಐಡಿಯಲ್ ಅಂತಂದೆ, ಅಂದರೆ ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಅಂತಂದೆ. ಸೊ ಅದಕ್ಕೋಸ್ಕರ ಈಗ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ನೋಡ್ರಿ, ಇಲ್ಲಿ K4FeCN6 ಅಂತ ಏನಿದೆ ಅಲ್ಲ, ಸೊ ದ್ಯಾಟ್ ಕಂಟೈನ್ಸ್ 0 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಅದಕ್ಕೋಸ್ಕರ ದಿಸ್ ಈಸ್ ನಾಟ್ ಕರೆಕ್ಟ್ ಆನ್ಸರ್. ಸೊ KCl ಅಂತ ಏನಿದೆ ಅಲ್ಲ, ಸೊ ದ್ಯಾಟ್ ಆಲ್ಸೋ ಡಸ್ ನಾಟ್ ಕಂಟೈನ್ಸ್ ಎನಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. K4 ಮೀನ್ಸ್ KCl ಏನಿದೆ ಅಲ್ಲ, ಅದರಲ್ಲಿ ಯಾವುದೇ ಥರದ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಇರೋದಿಲ್ಲ. ದಿಸ್ ಇಸ್ ಆಲ್ಸೋ ನಾಟ್ ಕರೆಕ್ಟ್ ಆನ್ಸರ್. ಸೊ ಲೆಟ್ಸ್ ವಿತ್ 2 K4FeCN6, no this one. ನೋಡಿರಿ, K4FeCN6 ಮ್ಯಾಗ್ನೆಟಿಕ್ ಮೂಮೆಂಟ್ 0 ಇರುತ್ತೆ, ಬಟ್ K3FeCN6 ಮ್ಯಾಗ್ನೆಟಿಕ್ ಮೂಮೆಂಟ್ ಇರುತ್ತೆ. ಅದನ್ನ ನಾವಿಲ್ಲಿ ನೋಡ್ಬೋದು. K3 ಅಂದರೆ ಐರನ್ ಈಸ್ ಇನ್ +2 ಆಕ್ಸಿಡೇಷನ್ ಸ್ಟೇಟ್. ನೋಡಿರಿ ಎಷ್ಟಾಗುತ್ತೆ, X -6 ಇಸ್ ಈಕ್ವಲ್ ಟು -3 ಅಂತಂದು. ಸೊ ಅದಕ್ಕೋಸ್ಕರ X ಇಸ್ ಈಕ್ವಲ್ ಟು +3 ಆಕ್ಸಿಡೇಷನ್ ಸ್ಟೇಟ್, ರೈಟ್? +3 ಆಕ್ಸಿಡೇಷನ್ ಸ್ಟೇಟ್ ಅಂತಂದು. ಇಲ್ಲಿ 0 ಇರುತ್ತೆ. ಸೊ ಅಂದರೆ ಇಲ್ಲಿ +2 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ, ಇಲ್ಲಿ +3 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. +3 ಆಕ್ಸಿಡೇಷನ್ ಸ್ಟೇಟ್ ಇತ್ತು ಅಂತ ಅಂದ್ಕೊಳ್ರಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ
ಸೊ 3d5, ಸೊ 3d6 4s2 ಅಂತ ಇರುತ್ತೆ. 3 ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಿದೆ ಅಂದರೆ 3d5 ಅಂತ ಆಗುತ್ತೆ. ಅಂದರೆ ಸೊ ಇಟ್ ಕಂಟೇನ್ಸ್ ಅಟ್ಲೀಸ್ಟ್ 1 ಅನ್ಪೇರ್ಡ್ ಎಲೆಕ್ಟ್ರಾನ್. ಸೊ ಈ ಎ ಆಪ್ಷನ್ ಏನಿದೆ ಅಲ್ಲ, ದ್ಯಾಟ್ ಕಂಟೇನ್ಸ್ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತಂದ್ರೆ ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್ HgCO NCS 4 ಟೈಮ್ಸ್ ಅಂತ ಐತೆ. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಒನ್. ನೋಡಿರಿ, ಇದ್ರ ಮೇಲ್ಗಡೆ ಪ್ಲಸ್ ಚಾರ್ಜ್ ಬರಿತೀನಿ ನಾನು, ಇದ್ರ ಮೇಲ್ಗಡೆ ಮೈನಸ್ ಚಾರ್ಜ್ ಬರಿತೀನಿ ನಾನು. x minus 4 is equal to minus 2. So is nothing but plus 2 oxidation state, right? So cobalt is in plus 2 oxidation state. So cobalt plus 2 oxidation state ಒಳಗಡೆ ಇತ್ತು ಅಂತ ಅನ್ಕೊಳ್ರಿ. ಸೊ ಐರನ್ ಕೋಬಾಲ್ಟ್, ಸೊ 3d7 4s2. ಸೊ ಅಂದ್ರೆ 7 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆಗುತ್ತೆ. 7 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಆದವು ಅಂತ ಅನ್ಕೊಳ್ರಿ. 1 2 3 4 5 6 7 ಅಂತಂದ್ರೆ ರೈಟ್. ನೋಡ್ರಿ, ದಿಸ್ SCN ಅಂತ ಏನಿದೆ ಅಲ್ಲ, ಸೊ ದಟ್ ಈಸ್ ನಾಟ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಸೊ ಯು ರಿಮೆಂಬರ್ ದಟ್ ಒನ್, ಸೈನೋಮೀಥೇನ್ ಅಂತಂದು ರೈಟ್. ಮೀನ್ಸ್ at least in this particular case ಸೊ ನೋಡ್ರಿ, SCN ನೀವು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ನೋಡಿದ್ರಿ ಅಂತ ಅನ್ಕೊಳ್ರಿ. SCN ಅಂತ ಏನಿದೆ ಅಲ್ಲ, ಸೊ ದಟ್ ಈಸ್ ನಾಟ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. SCN ಏನಿದೆ ಅಲ್ಲ, ದಟ್ ಈಸ್ ನಾಟ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಅದಕ್ಕೋಸ್ಕರ ಇಲ್ಲಿ ಪೇರಿಂಗ್ ಆಗೋದಿಲ್ಲ ಅಂತಂದ್ರೆ ರೈಟ್. ಸೊ ಪೇರಿಂಗ್ ಆಗಲಿಲ್ಲ ಅಂತ ಅನ್ಕೊಳ್ರಿ, ಇಟ್ ಕಂಟೇನ್ಸ್ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇಫ್ ಇಟ್ ಕಂಟೇನ್ಸ್ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಸೊ ಇಟ್ಸ್ ಮ್ಯಾಗ್ನೆಟಿಕ್ ಮೂಮೆಂಟ್ ಈಸ್ ಮೋರ್ ದೆನ್ 3.98 ಅಂತಂದ್ರೆ. ಸೊ ಫಾರ್ ದಟ್ ರೀಸನ್ ಔಟ್ ಆಫ್ A ಆ್ಯಂಡ್ D, ಸೊ ಇವೆರಡು ನೋಡಿದ್ವಿ ಅಂತ ಅನ್ಕೊಳ್ರಿ. ಸೊ ಸಾರಿ, ಮೀನ್ಸ್ ಔಟ್ ಆಫ್ B ಆ್ಯಂಡ್ D ಎರಡು ನೋಡಿದ್ವಿ ಅಂತ ಅನ್ಕೊಳ್ರಿ. ಯಾವುದ್ರದ್ದು ಮ್ಯಾಗ್ನೆಟಿಕ್ ಮೂಮೆಂಟ್ ಜಾಸ್ತಿ ಇರ್ತದಲ್ಲ, ದಟ್ ಈಸ್ ದಿ ಕರೆಕ್ಟ್ ಆನ್ಸರ್. ಸೊ ಫಾರ್ ದಟ್ ರೀಸನ್ ಆಪ್ಷನ್ ನಂಬರ್ D ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ನೀವು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ನೋಡಿದ್ರಿ ಅಂತ ಅನ್ಕೊಳ್ರಿ, ದೆನ್ ಯು ಕಮ್ ಟು ನೋ ದಟ್ ದಿಸ್ ಇಸ್ ನಾಟ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಂತಂದ್ರೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಅಮಾಂಗ್ ದಿ ಫಾಲೋವಿಂಗ್ ದ ಕಾಂಪ್ಲೆಕ್ಸ್ ವಿತ್ ಮ್ಯಾಗ್ನೆಟಿಕ್ ಮೂಮೆಂಟ್ 5.9 and also both EPR and Mossberg active ಅಂತ ಇದೆ. ನೋಡ್ರಿ, ಲೆಟ್ ಅಸ್ ಟ್ರೈ ಟು ಸಾಲ್ವ್ ದಿಸ್ ಒನ್. ನೋಡ್ರಿ, ಈ ಒಂದು ಕ್ವಶನ್ನಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಅದೇನಂದ್ರೆ, ಸೊ ಇದು FeH2O6 ಅಂತ ಆಗಬೇಕಾಗಿತ್ತು. ಸೊ ಇದು Mn ಅಂತ ಆಗಿದೆ. ಸೊ ಲೆಟ್ ಅಸ್ ಟ್ರೈ ಟು ಸಾಲ್ವ್ ದಿಸ್ ಒನ್. ನೋಡ್ರಿ, FeCN6 ಅಂತ ಏನಿದೆ, ಇದು +3 ಆಕ್ಸಿಡೇಷನ್ ಸ್ಟೇಟ್ ಒಳಗಡೆ ಇದೆ. ಸೊ ಅಗೇನ್ 3d6 4s2 ಅಂತಂದು. ಸೊ 3 ಎಲೆಕ್ಟ್ರಾನ್ಸ್ಗಳನ್ನು ರಿಮೂವ್ ಮಾಡಿದ್ರಿ ಅಂತ ಅನ್ಕೊಳ್ರಿ ರೈಟ್. ಸೊ ವಿ ಗೋಯಿಂಗ್ ಟು ಗೆಟ್ ದಿಸ್ ಒನ್. ಸೊ 2 electrons plus 1. So there is some question, means a problem in this question. ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಈ ಕ್ವಶನ್ಗೆ ಆನ್ಸರ್ನ ಹೇಳ್ತೀನಿ ನಾ ಇಲ್ಲಿ. ಸೊ ಈಗ FeCN6 3- ಇತ್ತು ಅಂತ ಅಂದ್ಕೊಳ್ರಿ. ಐರನ್ ಈಸ್ ಇನ್ +3 ಆಕ್ಸಿಡೇಷನ್ ಸ್ಟೇಟ್. ಅದಕ್ಕೋಸ್ಕರ ಇದ್ರದ್ದು ಮ್ಯಾಗ್ನೆಟಿಕ್ ಮೂಮೆಂಟ್ ಎಷ್ಟಾಗುತ್ತೆ ರೀ ಅದು? ಸೊ 3d5 CN- ಅಂತ ಆಗುತ್ತೆ. So let us consider that one. But it contains at least 1 unpaired electron. So ಅದಕ್ಕೋಸ್ಕರ ಅದನ್ನ ನಾನು ಇಲ್ಲಿ ಇಟ್ಕೋತೀನಿ. So let us consider this one. MnH2O6 2+ ಅಂತಂದು ಇಲ್ಲಿ ಸೊ 3d5 4s2 ಅಂತಂದು. ಸೊ ಅದಕ್ಕೋಸ್ಕರ ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ದಿಸ್ ಕೇಸ್ ಈಸ್ 5. Number of unpaired electrons is 5. So for that reason we can definitely expect 5.9 Bohr magneton as magnetic moment ಅಂತಂದು. ನೋಡ್ರಿ, ಇಲ್ಲಿ 5.9 ಇದೆ ಅಂತ ಅನ್ಕೊಳ್ರಿ. ಇಲ್ಲಿ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂದ್ರೆ ನಾಟ್ ಕರೆಕ್ಟ್ ಆನ್ಸರ್. ಸೊ ಫಾರ್ ದಟ್ ರೀಸನ್ ಆಪ್ಷನ್ ನಂಬರ್ A is not answer, but ಆಪ್ಷನ್ ನಂಬರ್ B can be the answer ಅಂತಂದು. ಸೊ ಲೆಟ್ us consider this one. FeH2O6 3+ ಅಂತ ಇದೆ. ಸೊ ಲೆಟ್ us consider this one. ನೋಡ್ರಿ, ಇದನ್ನು ಕನ್ಸಿಡರ್ ಮಾಡಿದೆ ಅಂತ ಅನ್ಕೊಳ್ರಿ. ಆವಾಗ 3d6 4s2 ಅಂತ ಆಗುತ್ತೆ. ಸೊ 3d6 4s2 ಇದರಲ್ಲಿ 3 ಎಲೆಕ್ಟ್ರಾನ್ಸ್ಗಳನ್ನು ರಿಮೂವ್ ಮಾಡಿದೆ ಅಂದ್ರೆ ಸೊ 3d5 ಅಂತ ಆಗುತ್ತೆ. ಲೆಟ್ಸ್ ಕೀಪ್ ದಿಸ್ ಆಪ್ಷನ್ ಆಸ್ ಇಟ್ ಈಸ್. ಸೊ ಈಗ ನಾನು 3d5 ತೊಗೊಂಡೆ ಅಂತ ಅನ್ಕೊಳ್ರಿ. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ದಿಸ್ ಕೇಸ್ ಈಸ್ 5. ಅಂದ್ರೆ ಮ್ಯಾಗ್ನೆಟಿಕ್ ಮೂಮೆಂಟ್ ಈಸ್ ಡೆಫಿನೆಟ್ಲಿ 5.9 ಅಂತಂದೆ. ಸೊ ಅದಕ್ಕೋಸ್ಕರ ಐದರ್ B ಈಸ್ ಅವರ್ ಆನ್ಸರ್ ಆರ್ D ಈಸ್ ಆನ್ಸರ್. MnH2O6 3+ ಅಂತ ಆಯ್ತು ಅಂತ ಅನ್ಕೊಳ್ರಿ.
ಅಂದರೆ ಮ್ಯಾಂಗ್ನೀಸ್ ಇನ್ ಇಟ್ಸ್ +3 ಆಕ್ಸಿಡೇಷನ್ ಸ್ಟೇಟ್ ಅಂದರೆ 3D4 ಅಂತ ಆಗುತ್ತೆ. 3D4 ಆಯ್ತು ಅಂದರೆ 5.9 ಬರೋದಿಲ್ಲ. ಅದಕ್ಕೋಸ್ಕರ ಐದರ್ ಆಪ್ಷನ್ ನಂಬರ್ ಬಿ ಈಸ್ ಕರೆಕ್ಟ್, ಐದರ್ ಆಪ್ಷನ್ ನಂಬರ್ ಸಿ ಈಸ್ ಕರೆಕ್ಟ್. ಅಂದರೆ ಬಿ ಆರ್ ಆಗಿರ್ಬೋದು ಅಥವಾ ಸಿ ಆರ್ ಆಗಿರ್ಬೋದು. ಬಟ್ ಇಲ್ಲಿ ಏನು ಆನ್ಸರ್ ಹೇಳ್ತಾ ಇದ್ದಾರೆ ಅಂದ್ರೆ ಇ ಪಿ ಆರ್ ಆ್ಯಕ್ಟಿವ್ ಅಂತಂದು. ಇ ಪಿ ಆರ್ ಆ್ಯಕ್ಟಿವ್ಗೆ ಕಂಡೀಷನ್ ಏನಿರ್ತದೆ ಹೇಳ್ರಿ, ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತಂದು. ಬಟ್ ಅದೇ ಮಾಸ್ ಬಾರ್ ಆ್ಯಕ್ಟಿವ್ ಆಗಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ಮಾಸ್ ಬಾರ್ ಆ್ಯಕ್ಟಿವ್ ಆಗಿರೋವಂಥ ಒಂದು ಎಲಿಮೆಂಟ್ ಯಾವುದು ಅಂದ್ರೆ ಐರನ್ ಅಂತಂದ್ರೆ, ರೈಟ್. ಸೊ ಐರನ್ 57 ಈಸ್ ಮಾಸ್ ಬಾರ್ ಆ್ಯಕ್ಟಿವ್. ಸೊ ಫಾರ್ ದಟ್ ರೀಸನ್ ಮ್ಯಾಂಗ್ನೀಸ್ ಈಸ್ ನಾಟ್ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಸಿ is the correct answer ಅಂತಂದ್ರೆ, right. So this completes magnetic properties ಅಂತಂದ್ರೆ, right. So let us solve some more questions in our next class.